ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ 21ನೇ ಅಧ್ಯಾಯ ಏಷ್ಯಾ ಖಂಡ ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದೇಳುತ್ತಾ ಹಿಂದಿನ ತರಗತಿಯನ್ನು ಆರಂಭಿಸೋಣ. ಏಷ್ಯಾ ಖಂಡ ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡವಾಗಿದೆ. ಹೀಗಾಗಿ ಅದು ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ ಮೊದಲಾದವುಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ, ಪ್ರಸ್ಥಭೂಮಿಗಳು, ಫಲವತ್ತಾದ ವಿಶಾಲ ಮೈದಾನ, ಮರುಭೂಮಿ, ನದಿ ವ್ಯವಸ್ಥೆ ಮತ್ತು ಸರೋವರಗಳು ಕಂಡುಬರುತ್ತವೆ. ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಆದ್ದರಿಂದ ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಎಂದೇಳಿ ನಾವು ಕರಿತೀವಿ. ಈ GPS ಸ್ಟಾರ್ ಎಕ್ಸಾಮ್ಸ್ನಲ್ಲಿ ಏಷ್ಯಾ ಖಂಡವನ್ನು ವೈವಿಧ್ಯಗಳ ಖಂಡ ಅಂತೇಳಿ ಏಕೆ ಕರೀತಾರೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಅವಾಗ ನಾವು ಈ ರೀತಿಯ ಆನ್ಸರನ್ನು ಬರೀಬೇಕಾಗ್ತದೆ. ಏಷ್ಯಾ ಖಂಡದ ಸ್ಥಾನ. ಏಷ್ಯಾ ಖಂಡವು 1 ಡಿಗ್ರಿ 16 ಅಕ್ಷಾಂಶ ಉತ್ತರದಿಂದ 77 ಡಿಗ್ರಿ 41 ಉತ್ತರ ಅಕ್ಷಾಂಶದಿಂದ ಹಾಗೂ 26 ಡಿಗ್ರಿ 4 ಅಕ್ಷಾಂಶ ಪೂರ್ವದಿಂದ 169 ಡಿಗ್ರಿ 40 ಅಕ್ಷಾಂಶ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಮಲೇಷ್ಯಾದ ಸ್ವಲ್ಪ ಭಾಗ ದಕ್ಷಿಣದಲ್ಲಿ ಭೂಮಧ್ಯ ರೇಖೆಯಿಂದ ಕೂಡಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಮತ್ತು ಅರೇಬಿಯಾಗಳ ಮೂಲಕ ಹಾಯ್ದು ಹೋಗಿದೆ. ಏಷ್ಯಾ ಖಂಡದ ವಿಸ್ತೀರ್ಣ. ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಇದು ಪ್ರಪಂಚದ ಮೇಲೆ ಭೂಭಾಗದ ವಿಸ್ತೀರ್ಣದಲ್ಲಿ 33% ಭಾಗದಷ್ಟು ಏಷ್ಯಾ ಖಂಡವೇ ಹೊಂದಿದೆ. ಈ ಖಂಡವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತದೆ. ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ. ಏಷ್ಯಾ ಖಂಡವು 3 ಕಡೆ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಕೂಡಿದೆ. ಈ ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳೆಂದರೆ 1 ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ, 2 ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣ ಭಾಗದಲ್ಲಿ ಹಿಂದೂ ಸಾಗರಗಳು ಹಾಗೂ ಪಶ್ಚಿಮಕ್ಕೆ ಯುರೋಪ್ ಖಂಡದಿಂದ ಕೂಡಿದೆ. ಯುರೋಪ್ ಮತ್ತು ಏಷ್ಯಾಗಳನ್ನು ಒಟ್ಟುಗೂಡಿಸಿ ಯುರೇಷಿಯಾ ಎಂದು ಕರೆಯುವರು. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುವೇಜ್ ಕಾಲುವೆಯ ಮುಖಾಂತರ ಹಾದು ಹೋಗುತ್ತದೆ ಹಾಗೂ ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಾದು ಹೋಗುತ್ತದೆ. ಏಷ್ಯಾ ಖಂಡದ ಪ್ರಾದೇಶಿಕ ವಿಭಾಗಗಳು. ಇಂದು ಏಷ್ಯಾದಲ್ಲಿ 48 ದೇಶಗಳು ಕಂಡುಬರುತ್ತವೆ. ಅವುಗಳನ್ನು 5 ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಪೂರ್ವ ಏಷ್ಯಾ. ಇದರಲ್ಲಿ ಚೀನಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್ ಮತ್ತು ಮಂಗೋಲಿಯಾ ದೇಶಗಳು ಸೇರಿವೆ. ಇದು ಉತ್ತರದಲ್ಲಿ ವಿಶಾಲವಾದ ರಷ್ಯಾ, ದಕ್ಷಿಣದಲ್ಲಿ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ. ಆಗ್ನೇಯ ಏಷ್ಯಾ. ಇದು ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷ್ಯಾ, ಇಂಡೋನೇಷ್ಯಾ, ಸಿಂಗಾಪುರ, ಬ್ರುನೈ, ಫಿಲಿಪೈನ್ಸ್ ದೇಶಗಳಿಂದ ಕೂಡಿದೆ. ಇದೊಂದು ಪರ್ಯಾಯ ದ್ವೀಪವಾಗಿದ್ದು, ಪರ್ಯಾಯ ದ್ವೀಪವೆಂದರೆ ಅದೊಂದು ದ್ವೀಪಗಳ ಸಮೂಹವಾಗಿದೆ. ಉದಾಹರಣೆ ಸುಮಾತ್ರಾ, ಜಾವಾ, ಸುಲಾವೇಸಿಯಾ, ಬೋರ್ನೇವಿಯಾ, ಪಪುವಾ ಇತ್ಯಾದಿ. ಇದು ಪಶ್ಚಿಮಕ್ಕೆ ಹಿಂದೂ ಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳಿಂದ ಆವರಿಸಿಕೊಂಡಿದೆ. ದಕ್ಷಿಣ ಏಷ್ಯಾ. ಇದು ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಪಾಕಿಸ್ತಾನ್, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ಭಾರತ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಇದನ್ನು ದಕ್ಷಿಣದಲ್ಲಿ ಹಿಂದೂ ಸಾಗರ ಮತ್ತು ಅದರ ಉಪಭಾಗಗಳಾದ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳು ಸುತ್ತುವರೆದಿವೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಸರಣಿ, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳಿಂದ ಕೂಡಿದೆ. ನೈಋತ್ಯ ಏಷ್ಯಾ. ಅಫ್ಘಾನಿಸ್ತಾನ್, ಬಹೇನಾ, ಸೈಪ್ರಸ್, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಓಮನ್, ಕಟಾರ, ಸಿರಿಯಾ, ಪ್ಯಾಲೆಸ್ಟೈನ್, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯೆಮನ್, ಟರ್ಕಿ ದೇಶಗಳು ಈ ವಿಭಾಗದಲ್ಲಿ ಕಂಡುಬರುತ್ತವೆ. ಈ ವಿಭಾಗವು ಕಪ್ಪು ಸಮುದ್ರ ದಕ್ಷಿಣ ಭಾಗದಲ್ಲಿದ್ದು, ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಭಾರತಗಳ ನಡುವೆ ವಿಸ್ತರಿಸಿದೆ. ಇದು ಬಹಳ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ.
ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಈ ಒಂದು ಭಾಗವು ಸಮೃದ್ಧವಾಗಿದೆ. ಮಧ್ಯ ಏಷ್ಯಾ ಇದು ಕ್ಯಾಸ್ಪಿಯನ್ ಸಮುದ್ರದಿಂದ ಚೀನಾದವರೆಗೆ ಹಾಗೂ ಕಜಕಿಸ್ತಾನದಿಂದ ಇರಾನ್ ಅಫ್ಘಾನಿಸ್ತಾನದವರೆಗೂ ವಿಸ್ತರಿಸಿದೆ. ಈ ಭಾಗದ ಪ್ರಮುಖ ದೇಶಗಳೆಂದರೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಟರ್ಕಮೆನಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ ಹಾಗೂ ಸೈಬೇರಿಯಾ ರಾಷ್ಟ್ರಗಳು ಕಂಡುಬರುತ್ತವೆ. ಪ್ರಾಕೃತಿಕ ಲಕ್ಷಣಗಳು. ಏಷ್ಯಾ ಖಂಡವನ್ನು 5 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಿದೆ. 1. ವಾಯುವ್ಯ ತಗ್ಗು ಮೈದಾನಗಳು, ಕೇಂದ್ರೀಯ ಎತ್ತರದ ಘಟಕಗಳು, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿಗಳ ಮಹಾ ಮೈದಾನಗಳು. 5. ದ್ವೀಪ ಸಮೂಹಗಳು. ಮೊದಲನೆಯದು ವಾಯುವ್ಯ ತಗ್ಗು ಮೈದಾನಗಳು. ಈ ವಿಭಾಗವು ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿದೆ. ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೂ ವಿಸ್ತರಿಸಿದೆ. ಕೇಂದ್ರದ ಎತ್ತರ ಭಾಗಗಳು ಮತ್ತು ಆರ್ಕಿಟಿಕ್ ಸಾಗರದ ನಡುವೆ ಕಂಡುಬರುತ್ತದೆ. ತ್ರಿಕೋನ ಆಕಾರವುಳ್ಳ ಈ ವಿಶಾಲವಾದ ತಗ್ಗು ಮೈದಾನವನ್ನು ಸೈಬೇರಿಯಾ ಮೈದಾನ ಎಂದು ಕೂಡ ಕರೆಯುತ್ತೇವೆ. ಉತ್ತರದ ಕಡೆಗೆ ಸಾಧಾರಣ ಇಳಿಜಾರು ಹೊಂದಿದ್ದು ಈ ಮೈದಾನದ ಮೂಲಕ ಕೆಲವು ನದಿಗಳು ಹರಿಯುತ್ತವೆ. ಉದಾಹರಣೆ ಲೀನಾ, ಓಬ್ ಮತ್ತು ಎನ್ನಿ. ಇವು ಉತ್ತರದ ಕಡೆಗೆ ಹರಿದು ಆರ್ಕಿಟಿಕ್ ಸಾಗರವನ್ನು ಸೇರುತ್ತವೆ. ಕೇಂದ್ರದ ಎತ್ತರ ಭಾಗಗಳು ವಾಯುವ್ಯ ತಗ್ಗು ಮೈದಾನಗಳ ದಕ್ಷಿಣ ಭಾಗದಲ್ಲಿವೆ. ಮಧ್ಯ ಏಷ್ಯಾದಲ್ಲಿರುವ ಪರ್ವತ ಸರಣಿಗಳನ್ನು ಕೇಂದ್ರದ ಎತ್ತರ ಭಾಗಗಳು ಎನ್ನುವರು. ಇದು ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿಯವರೆಗೂ ವಿಸ್ತರಿಸಿದೆ. ಇಲ್ಲಿ ಅನೇಕ ಪರ್ವತ ಸರಣಿಗಳು ಪಾಮೀರ್ ಗ್ರಂಥಿಯಿಂದ ಎಲ್ಲೆಡೆವರೆಗೂ ಹಬ್ಬಿವೆ. ಪೂರ್ವ ದಿಕ್ಕಿನ ಸರಣಿಗಳಲ್ಲಿ ಹಿಮಾಲಯ, ಕುನ್ ಉಲುನ್, ಕಾರಾಕೋರಂ, ಟಿಯನ್ ಶಾನ್, ಅಲ್ಟಾಯ್, ಸಯನ್, ಎದ್ದೂನಿ, ಕಿಂಗಾನ್, ಸ್ಟಾನ್ವಾಯ್ ಪರ್ವತಗಳು ಮುಖ್ಯವಾಗಿವೆ. ಪಶ್ಚಿಮದ ಸರಣಿಗಳಲ್ಲಿ ಹಿಂದೂಕುಷ್, ಕಿರ್ತಾರ್, ಸುಲೈಮಾನ್, ಎಲಾರ್ಜ್, ಜಾಗೋಸ್, ಕಕಸಸ್, ಫೋಟಿನ್, ತಾರಸ್ ಪರ್ವತಗಳು ಸೇರಿವೆ. ಮಡಿಕೆ ಪರ್ವತಗಳಾದ ಹಿಮಾಲಯದ ಸರಣಿಯು ಪಾಮೀರ್ ಗ್ರಂಥಿಯಿಂದ ಆಗ್ನೇಯಕ್ಕೆ ವಿಸ್ತಾರಗೊಂಡಿದೆ. ದಕ್ಷಿಣದ ಪ್ರಸ್ಥಭೂಮಿಗಳು ಇವು ಕಠಿಣ ಮತ್ತು ಸ್ಫಟಿಕ ಶಿಲೆಗಳಿಂದ ರಚನೆಗೊಂಡು ಪುರಾತನ ಪ್ರಸ್ಥಭೂಮಿಗಳಾಗಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅರೇಬಿಯಾ, ದಕ್ಕನ್, ಭಾರತ, ಯುನಾನ್, ಚೀನಿ ಮತ್ತು ಶಾನ್ ಮಯನ್ಮಾರ್ ಪ್ರಸ್ಥಭೂಮಿಗಳು ಪ್ರಮುಖವಾಗಿವೆ. ಅರೇಬಿಯಾ ಪ್ರಸ್ಥಭೂಮಿಯು ಒಂದು ಪರ್ಯಾಯ ದ್ವೀಪ ಮತ್ತು ಇದೊಂದು ಶುಷ್ಕ ಪ್ರದೇಶವಾಗಿದೆ. ಚೀನಾದ ನೈಋತ್ಯಕ್ಕೆ ಯುನಾನ್ ಪ್ರಸ್ಥಭೂಮಿಯು ಕಂಡುಬರುತ್ತದೆ. ಇದೊಂದು ಉನ್ನತ ಸುಣ್ಣದ ಕಲ್ಲು ಪ್ರದೇಶವಾಗಿದೆ. ಇದರ ಮುಂದುವರೆದ ಭಾಗವೇ ಶಾನ್ ಪ್ರಸ್ಥಭೂಮಿಯಾಗಿದೆ. ನದಿಗಳ ಮಹಾ ಮೈದಾನಗಳು ಹಿಂದೂ ಸಾಗರ ಅಥವಾ ಪೆಸಿಫಿಕ್ ಸಾಗರಗಳಿಗೆ ಸೇರುವ ಏಷ್ಯಾದ ನದಿಗಳ ಮೈದಾನಗಳನ್ನು ಹೊಂದಿವೆ. ಆ ಪ್ರಮುಖ ಮೈದಾನಗಳೆಂದರೆ ಸಿರಿಯಾ ಮತ್ತು ಇರಾಕ್ ಟೈಗ್ರಿಸ್, ಯೂಫ್ರಟಿಸ್ ಮತ್ತು ಭಾರತ ಪಾಕಿಸ್ತಾನಗಳ ಸಿಂಧೂ ಗಂಗಾ ಮೈದಾನಗಳು, ಮಯನ್ಮಾರಿನ ಇರನ್ವಾಡಿ, ಇಂಡೋ ಚೀನಾದ ಮೀನಮ್ ಮತ್ತು ಮಿಕಾಂಗ್, ಚೀನಾದ ಚಿಯಾಂಗ್ ಮತ್ತು ಜಿಯಾಂಗ್, ಸಿಕಿಯಾಂಗ್ ಮತ್ತು ವಾಂಗ್ಹುವಾ ನದಿಗಳ ಪ್ರಮುಖ ಮೈದಾನಗಳು ಈ ಒಂದು ನದಿಗಳ ಮಹಾ ಮೈದಾನಗಳ ಒಂದು ವಿಭಾಗದಲ್ಲಿ ಒಂದು ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿವೆ. ದ್ವೀಪ ಸಮೂಹ ಏಷ್ಯಾ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀರಗಳಲ್ಲಿ ಅನೇಕ ದ್ವೀಪಗಳಿವೆ. ಅವು ಉತ್ತರದಲ್ಲಿ ಕಮ್ಮಟ ಚಟ್ಟದಿಂದ ದಕ್ಷಿಣದಲ್ಲಿ ಫಿಲಿಪೈನ್ಸ್ ಮತ್ತು ಬೋರ್ನಿಯೋವರೆಗೂ ಮಾಲೆಯಂತೆ ಹಬ್ಬಿವೆ. ಅವು 5 ಸಮುದ್ರಗಳಿಂದ ಒಟ್ಟೋಟಕ್ಕೆ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳಿಂದ ಆವರಿಸಿದೆ. ಪ್ರಮುಖ ದ್ವೀಪ ಸಮೂಹಗಳೆಂದರೆ ಕ್ಯುರೈಲ್, ಜಪಾನ್, ಲಾಚ್, ಫಿಲಿಪೈನ್ಸ್ ಮತ್ತು ಬೋರ್ನಿಯೋ. ಇವುಗಳಲ್ಲಿ ಬಹಳಷ್ಟು ಜ್ವಾಲಾಮುಖಿ ಜನಿತವಾದಂತಹ ದ್ವೀಪ ಸಮೂಹಗಳಾಗಿವೆ. ಜೊತೆಗೆ ಫಲವತ್ತಾದ ಮಣ್ಣು, ಆಳವಾದ ಕಣಿವೆ ಮತ್ತು ಶಂಖಾಕೃತಿಯ ಪರ್ವತಗಳನ್ನು ಈ ಒಂದು ದ್ವೀಪ ಸಮೂಹದಲ್ಲಿ ನಾವು ಕಾಣಬಹುದಾಗಿದೆ. ಪ್ರಮುಖ ನದಿಗಳು ಮತ್ತು ವ್ಯವಸಾಯ ಏಷ್ಯಾದ ನದಿಗಳು ಆರ್ಕಿಟಿಕ್, ಪೆಸಿಫಿಕ್ ಮತ್ತು ಹಿಂದೂ ಸಾಗರಗಳು ಏಷ್ಯಾ ಖಂಡವನ್ನು ಸುತ್ತುವರೆದಿವೆ. ಹಿಂದೂ ಸಾಗರ ಸೇರುವ ಪ್ರಮುಖ ನದಿಗಳು ಈ ಗುಂಪಿಗೆ ಸೇರಿದ ಮುಖ್ಯ ನದಿಗಳೆಂದರೆ ಸಿರಿಯಾ ಹಾಗೂ ಇರಾಕ್ ದೇಶಗಳ ಟೈಗ್ರಿಸ್ ಮತ್ತು ಯೂಫ್ರಟಿಸ್ ನದಿಗಳು, ಪರ್ಷಿಯಾ ಕಾರಿಯನ್ನು, ಪಾಕಿಸ್ತಾನ ಮತ್ತು ಭಾರತದ ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಹುಟ್ಟಿ ದಕ್ಷಿಣಕ್ಕೆ ಹರಿದು ಹಿಂದೂ ಸಾಗರವನ್ನು ಸೇರುತ್ತವೆ. ಮಯನ್ಮಾರ್ನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರವಾಡಿ ನದಿಗಳು ಬಂಗಾಳ ಕೊಲ್ಲಿಗೆ ಬಂದು ಸೇರ್ಪಡೆಗೊಳ್ಳುತ್ತವೆ. ಪೆಸಿಫಿಕ್ ಸಾಗರ ಸೇರುವ ನದಿಗಳು ಈ ಗುಂಪಿನಲ್ಲಿರುವ ರಷ್ಯಾದ ಅಮುರ್, ಚೀನಾದ ಹ್ಯಾಂಗ್ಹೋ,
ಚಿಯಾಂಗ್ ಮತ್ತು ಜಿಯಾಂಗ್ ಹ್ಯಾಂಗ್ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತಾ ಕ್ರಮವಾಗಿ ಓಯೋಟಾಸ್ ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನು ಸೇರುತ್ತವೆ. ಇಂಡೋ ಚೀನಾದ ಮೀನಮ್ ಮತ್ತು ಮೀಖಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ. ಆರ್ಕ್ಟಿಕ್ ಸಾಗರ ಸೇರುವ ನದಿಗಳು ಓಬ್, ಹೆನ್ನಿ ಮತ್ತು ಲೀನಾ ಎಂಬುವು ಈ ಗುಂಪಿಗೆ ಸೇರಿದ ಪ್ರಮುಖ ನದಿಗಳು. ಇವು ಕೇಂದ್ರದ ಉನ್ನತ ಭಾಗಗಳಲ್ಲಿ ಉಗಮ ಹೊಂದಿ ಉತ್ತರಕ್ಕೆ ಹರಿದು ಆರ್ಕ್ಟಿಕ್ ಸಾಗರವನ್ನು ಸೇರುತ್ತವೆ. ಒಳನಾಡಿನ ನದಿಗಳು ಈ ಗುಂಪಿಗೆ ಸೇರಿದ ಪ್ರಮುಖ ನದಿಗಳಲ್ಲಿ ಅವು ಒಳನಾಡಿನ ಸಮುದ್ರಗಳಿಗೆ ಸೇರ್ಪಡೆಗೊಳ್ಳುತ್ತವೆ. ಉದಾಹರಣೆ ವೋಲ್ಟಾ ಮತ್ತು ಯೂರಲ್ ನದಿ ಕ್ಯಾಸ್ಪಿಯನ್ ಸಮುದ್ರವನ್ನು ಮತ್ತು ಆಮು ದರಿಯಾ ಮತ್ತು ಸಿರ್ ದರಿಯಾ ನದಿಗಳು ಆರಲ್ ಸಮುದ್ರವನ್ನು ಸೇರುವುದರ ಮೂಲಕ ಪ್ರಮುಖ ಏಷ್ಯಾ ಖಂಡದ ಒಳನಾಡಿನ ನದಿಗಳಾಗಿ ಮಾರ್ಪಾಡುಗೊಂಡಿವೆ. ಏಷ್ಯಾದ ವ್ಯವಸಾಯವು ಏಷ್ಯಾದ ಪ್ರಮುಖವಾದಂಥ ವೃತ್ತಿ. ಸುಮಾರು ನಾಲ್ಕನೇ ಮೂರು ಭಾಗದಷ್ಟು ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಸೈಬೀರಿಯಾವನ್ನು ಹೊರತುಪಡಿಸಿ ಉಳಿದ ಹೆಚ್ಚಿನ ಭಾಗಗಳಲ್ಲಿ ವ್ಯವಸಾಯವು ನದಿ ಬಯಲುಗಳಲ್ಲಿ ರೂಢಿಯಲ್ಲಿರುವುದು ಪ್ರಮುಖವಾಗಿದೆ. ಬೆಳೆಗಳು ಏಷ್ಯಾದಲ್ಲಿ ಅನೇಕ ವಿಧದ ಬೆಳೆಗಳು ಸಾಗುವಳಿ ಕಂಡುಬರುತ್ತದೆ. ಭತ್ತ ಮತ್ತು ಗೋಧಿ ಪ್ರಮುಖವಾದ ಆಹಾರ ಬೆಳೆಗಳಾಗಿವೆ. ಚೀನಾ ಮತ್ತು ಭಾರತ ಭತ್ತ ಉತ್ಪಾದಿಸುವ ಪ್ರಮುಖ ದೇಶಗಳಾಗಿದ್ದು, ಪ್ರಪಂಚದ ಭತ್ತದ ಒಟ್ಟು ಉತ್ಪಾದನೆಯಲ್ಲಿ 90% ಭಾಗವನ್ನು ಈ ಒಂದು ಚೀನಾ ಮತ್ತು ಭಾರತದ ರಾಷ್ಟ್ರಗಳು ಪೂರೈಸುತ್ತವೆ. ಜಪಾನ್, ಬಾಂಗ್ಲಾದೇಶ, ಥೈಲ್ಯಾಂಡ್ ಮತ್ತು ಆಗ್ನೇಯ ಏಷ್ಯಾ ದೇಶಗಳು ಭತ್ತ ಉತ್ಪಾದಿಸುವ ಇತರ ಪ್ರಮುಖ ದೇಶಗಳಾಗಿವೆ. ಚೀನಾ, ಭಾರತ, ಪಾಕಿಸ್ತಾನ ಮತ್ತು ಏಷ್ಯಾದ ರಷ್ಯಾದ ಮತ್ತು ಕೆಲವು ಭಾಗಗಳು ಗೋಧಿ ಉತ್ಪಾದನೆಗೆ ಪ್ರಮುಖ ಪ್ರಾಶಸ್ತ್ಯವನ್ನು ಹೊಂದಿವೆ. ಪ್ರಪಂಚದ ಸ್ವಾಭಾವಿಕ ರಬ್ಬರ್ ಮತ್ತು ಚಹಾ ಉತ್ಪಾದನೆಯಲ್ಲಿ ಕೂಡ ಏಷ್ಯಾ ಖಂಡ ಮುಂದಿದೆ. ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಥೈಲ್ಯಾಂಡ್ಗಳು ಪ್ರಮುಖ ಸ್ವಾಭಾವಿಕ ರಬ್ಬರನ್ನು ಉತ್ಪಾದಿಸುವ ರಾಷ್ಟ್ರಗಳಾಗಿವೆ. ಪ್ರಮುಖ ಚಹಾ ಉತ್ಪಾದಕರೆಂದರೆ ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ, ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು ಈ ಒಂದು ಏಷ್ಯಾ ಖಂಡದಲ್ಲಿ ಚಹಾ ಉತ್ಪಾದಿಸುವ ಪ್ರಮುಖ ರಾಷ್ಟ್ರಗಳಾಗಿ ಕಂಡುಬರುತ್ತವೆ. ಏಷ್ಯಾದಲ್ಲಿ ಬೆಳೆಯುವ ಇತರ ಪ್ರಮುಖ ಬೆಳೆಗಳೆಂದರೆ ಹತ್ತಿ, ಸೆಣಬು, ಇವುಗಳಿಗೆ ನಾರು ಬೆಳೆಗಳೆಂದು ಕರೆಯುತ್ತೇವೆ, ಮತ್ತು ಕಬ್ಬು. ಚೀನಾ, ಭಾರತ, ಪಾಕಿಸ್ತಾನ, ಟರ್ಕಿ ಮತ್ತು ಉಜ್ಬೆಕಿಸ್ತಾನ್ ಪ್ರಮುಖ ಹತ್ತಿ ಉತ್ಪಾದಿಸುವ ದೇಶಗಳಾಗಿವೆ. ಬಾಂಗ್ಲಾದೇಶ, ಚೀನಾ ಮತ್ತು ಭಾರತಗಳಿಂದ ಸೆಣಬು ಉತ್ಪಾದನೆಯು ಪ್ರಮುಖವಾಗಿದೆ. ಕಬ್ಬು ಬೆಳೆಯುವ ಪ್ರದೇಶಗಳು ಹೆಚ್ಚಾಗಿ ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಕಂಡುಬರುತ್ತವೆ. ಭಾರತವು ಪ್ರಪಂಚದ 2ನೇ ಪ್ರಮುಖ ಕಬ್ಬು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಕಾಫಿ, ಕೋಕೋ, ವಿವಿಧ ತೃಣಧಾನ್ಯ ಅಂದರೆ ನವಣೆ, ಸಜ್ಜೆ, ಸಾಸುವೆ, ಪ್ರಮುಖ ದ್ವಿದಳ ಧಾನ್ಯ, ಎಣ್ಣೆಕಾಳುಗಳು, ಸಾಂಬಾರ್ ಪದಾರ್ಥಗಳು ಮೊದಲಾದವುಗಳ ಉತ್ಪಾದನೆಗೂ ಏಷ್ಯಾ ಖಂಡ ಪ್ರಸಿದ್ಧವಾಗಿದೆ. ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ವಾಯುಗುಣ ಏಷ್ಯಾದಲ್ಲಿ ಕೆಲವು ಭಾಗಗಳು ಪ್ರಪಂಚದಲ್ಲಿಯೇ ಅತ್ಯಂತ ಶೀತವಾದ ಪರಿಸ್ಥಿತಿಯನ್ನು ಹೊಂದಿದ್ದರೆ, ಮತ್ತೆ ಇನ್ನೂ ಕೆಲವು ಭಾಗಗಳು ಅತಿ ಉಷ್ಣತೆಯುಳ್ಳ ಭಾಗಗಳಾಗಿ ಕಂಡುಬರುತ್ತವೆ. ಹಾಗೆಯೇ ಅತಿ ಶುಷ್ಕ ಮತ್ತು ಅಧಿಕ ಮಳೆ ಬೀಳುವ ಸ್ಥಳಗಳು ಸಹ ಈ ಒಂದು ಏಷ್ಯಾ ಖಂಡದಲ್ಲಿ ನಾವು ಕಾಣಬಹುದಾಗಿದೆ. ಉಷ್ಣಾಂಶ ಜನವರಿ ತಿಂಗಳಲ್ಲಿ ಏಷ್ಯಾ ದಕ್ಷಿಣ ದೇಶಗಳಿಗಿಂತ ಉತ್ತರದ ದೇಶಗಳಲ್ಲಿ ಶೀತವು ಹೆಚ್ಚಾಗಿರುತ್ತದೆ. ಸೈಬೀರಿಯಾದಲ್ಲಿರುವ ವರ್ಕೋಯಾನಸ್ಕ್ ಅತ್ಯಂತ ಶೀತವಾದ ಸ್ಥಳವಾಗಿದೆ. ಜುಲೈ ತಿಂಗಳಲ್ಲಿ ಸೈಬೀರಿಯಾದ ಉತ್ತರ ಭಾಗ ಹಾಗೂ ಮಧ್ಯ ಏಷ್ಯಾದ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥಭೂಮಿ ಭಾಗಗಳನ್ನು ಹೊರತುಪಡಿಸಿ ಏಷ್ಯಾದ ಬಹಳಷ್ಟು ಭಾಗಗಳಲ್ಲಿ ಶಾಖವು ಹೆಚ್ಚು ಆಗಿರುತ್ತದೆ. ಕೆಲವು ಭಾಗಗಳಲ್ಲಿ ಉಷ್ಣಾಂಶವು 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿರುತ್ತದೆ. ಮಳೆಯ ಹಂಚಿಕೆ ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಆದರೆ ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾವನ್ನು ತಲುಪುವುದಿಲ್ಲ. ಆ ಭಾಗವು ವರ್ಷವೆಲ್ಲ ಶುಷ್ಕ ಸ್ಥಿತಿಯನ್ನು ಹೊಂದಿರುತ್ತದೆ. ಪಶ್ಚಿಮ ಏಷ್ಯಾದ ದೇಶಗಳು ಚಳಿಗಾಲದ ಪಶ್ಚಿಮ ಮಾರುತಗಳಿಂದಲೂ ಹಾಗೂ ಚೀನಾದ ಪೂರ್ವ ಭಾಗ ಮತ್ತು ಫಿಲಿಪೈನ್ಸ್, ಮಲೇಷ್ಯಾ ಮೊದಲಾದ ಉಷ್ಣವಲಯದ ಆವರ್ತ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತವೆ. ಚಳಿಗಾಲ
ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಚಳಿಗಾಲ ಆರಂಭವಾಗುತ್ತದೆ. ಏಷ್ಯಾದ ಬಹುಭಾಗ ಉತ್ತರ ಗೋಳಾರ್ಧದಲ್ಲಿರುವುದರಿಂದ ಈ ಅವಧಿಯಲ್ಲಿ ಉತ್ತರ ಗೋಳಾರ್ಧಕ್ಕೆ ಓರೆಯಾದ ಸೂರ್ಯನ ಕಿರಣಗಳು ಬೀಳುವುದರಿಂದ ಹೀಗಾಗಿ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಬಹಳ ಕಡಿಮೆ ಉಷ್ಣಾಂಶವಿದ್ದು ಅತಿ ಶೀತವಾದ ವಾಯುಗುಣವನ್ನು ನಾವು ಕಾಣಬಹುದಾಗಿದೆ. ಬೇಸಿಗೆ ಕಾಲ ಚಳಿಗಾಲಕ್ಕೆ ವಿರುದ್ಧ ಪರಿಸ್ಥಿತಿಯನ್ನು ಬೇಸಿಗೆಗಾಲವೇ ಆಗಿರುತ್ತದೆ. ಇದು ಏಪ್ರಿಲ್ನಲ್ಲಿ ಆರಂಭವಾಗಿ ಸೆಪ್ಟೆಂಬರ್ನಲ್ಲಿ ಅಂತ್ಯಗೊಳ್ಳುತ್ತದೆ. ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ನೇರವಾಗಿ ಪ್ರಕಾಶಿಸುವುದರಿಂದ ಆ ಒಂದು ಏಷ್ಯಾದ ಬಹುಭಾಗಗಳಲ್ಲಿ ಉಷ್ಣಾಂಶ ಹೆಚ್ಚು ಮತ್ತು ಮಧ್ಯ ಏಷ್ಯಾದಲ್ಲಿ ಆ ಒಂದು ಉಷ್ಣಾಂಶದ ಒತ್ತಡ ಕಡಿಮೆ ಇರುತ್ತದೆ. ಮಾರುತಗಳು ಸಮುದ್ರಗಳಿಂದ ಭೂಭಾಗಗಳಿಗೆ ಬೀಸುತ್ತವೆ. ಅವು ಹೆಚ್ಚು ಕಡಿಮೆ ಖಂಡದ ಎಲ್ಲ ಕಡೆಯೂ ಮಳೆಯನ್ನು ಸುರಿಸುವುದರಿಂದ ಈ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಸಾಧಾರಣ ಮಳೆಯನ್ನು ಆ ಒಂದು ಅವಧಿಯಲ್ಲಿ ಆ ಏಷ್ಯಾ ಖಂಡದಲ್ಲಿ ನಾವು ಕಾಣಬಹುದಾಗಿದೆ. ಜನಿಯಲ್ಲ ಜರಿಯಾದ್ ವುಹಾನ್ 51 ಡಿಗ್ರಿ ಸೆಲ್ಸಿಯಸ್ನ ಮಧ್ಯ ಓಮಿಯಾರ್ನಿ 71 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವನ್ನು ಹೊಂದಿವೆ. ಭಾರತದ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರಮುಖ ನಮ್ಮ ಒಂದು ರಾಷ್ಟ್ರದ ಒಂದು ಸ್ಥಳವಾಗಿದೆ. ಎಷ್ಟಪ್ಪ ಅಂದರೆ 1187 ಡಿಗ್ರಿ ಸೆಂಟಿಮೀಟರ್ನಷ್ಟು ಮಳೆಯನ್ನು ಈ ಮೇಘಾಲಯದ ಮೌಸಿನ್ ರಾಮ್ ಪ್ರದೇಶ ಪಡೆಯುತ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ಒಂದು ಉತ್ತಮವಾದಂತಹ ಮಾಹಿತಿಯಾಗಿರುತ್ತದೆ. ಕೆಲವು ಸಲ ಅನೇಕ PC, GPS ಸ್ಟಾರ್, GPT, HS ಸ್ಟಾರ್ ಇನ್ನು ಪ್ರಮುಖ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಭಾರತದ ಅತಿ ಹೆಚ್ಚು ಮಳೆ ಪಡೆಯುವಂಥ ರಾಜ್ಯ ಯಾವುದು ಈ ರೀತಿ ಕೇಳಿದ್ದಾರೆ. ಸ್ವಾಭಾವಿಕ ಸಸ್ಯವರ್ಗ ಏಷ್ಯಾದ ಸಸ್ಯವರ್ಗದಲ್ಲಿ ವೈವಿಧ್ಯತೆಯಿಂದ ಕೂಡಿದೆ. ಅವುಗಳನ್ನು ಪ್ರಮುಖವಾಗಿ 7 ವಿಧಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ GP ಸ್ಟಾರ್ ಎಕ್ಸಾಮ್ಸ್ನಲ್ಲಿ ಏನು ಕೇಳ್ತಾರೆ ಅಂದರೆ ಏಷ್ಯಾ ಖಂಡದ ಸ್ವಾಭಾವಿಕ ಸಸ್ಯವರ್ಗಗಳ ವಿಧಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಅಂದರೆ ಸಸ್ಯವರ್ಗಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಅಂದರೆ ಏಷ್ಯಾ ಖಂಡದ ಸಸ್ಯವರ್ಗಗಳ ಕುರಿತು ಬರೆಯಿರಿ ಅಂತೇಳಿ ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ 7 ವಿಧದ ಸಸ್ಯವರ್ಗಗಳನ್ನು ನಾವು ಮೆನ್ಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳನ್ನು ನಾವು ಬರೆದಾಗ ಆ ಒಂದು ಎಕ್ಸಾಮ್ಸ್ನಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಬಹುದು. ಅವುಗಳೆಂದರೆ ಟೆಂಡ್ರಾ ಸಸ್ಯವರ್ಗ. ಈ ಸಸ್ಯವರ್ಗವು ಆರ್ಕಿಟಿಕ್ ಕರಾವಳಿಯ ಉದ್ದಕ್ಕೂ ಕಿರಿದಾದ ಭಾಗದಲ್ಲಿ ಕಂಡುಬರುತ್ತದೆ. ಇದು ಬಹುವಾಗಿ ನಿರ್ಗಲ್ಲು ಮತ್ತು ಹಿಮದಿಂದ ಆವರಿಸಿರುತ್ತದೆ. ಹೀಗಾಗಿ ಸಸ್ಯಗಳ ಬೆಳವಣಿಗೆ ಪಾಚಿ ಮತ್ತು ಶಿಲಾವಲ್ಯಗಳಿಗೆ ಸೀಮಿತಗೊಂಡಿದೆ. ಎರಡನೆಯದು ಶಂಕುವಿನಾಕಾರದ ಮರಗಳು. ಅವುಗಳಿಗೆ ಕ್ಯೂನಿಫೆರಸ್ ಅರಣ್ಯಗಳೆಂದು ಕೂಡ ಕರೆಯುತ್ತೇವೆ. ಟೆಂಡ್ರಾ ಪ್ರದೇಶದಲ್ಲಿ ಹಂಚಿಕೆಯಾಗಿ ಅವುಗಳನ್ನು ಕೈಗಾ ಅಥವಾ ಟೈಗಾ ಅಂತೇಳಿ ಕರಿತೀವಿ. ಟೈಗಾ ಅರಣ್ಯ ಎಂದು ಕೂಡ ನಾವು ಶಂಕುವಿನಾಕಾರದ ಮರಗಳಿಗೆ ಕರೆಯುತ್ತೇವೆ. ಮತ್ತೊಂದು ಹೆಸರು ಕ್ಯೂನಿಫೆರಸ್ ಅರಣ್ಯಗಳೆಂದು ಕೂಡ ನಾವು ಕರೆಯುತ್ತೇವೆ. ಅವುಗಳೆಂದರೆ ಫರ್, ಸ್ಪೂಸ್, ಲಾರ್ಜ್ ಮತ್ತು ಫೈನ್ ಎಂಬ ಮರಗಳು ಇಲ್ಲಿ ಬೆಳೆಯುವ ಪ್ರಮುಖ ಮರಗಳಾಗಿವೆ. ಅವು ಮೃದು ತಿರುಳಿನ ಮರಗಳಾಗಿ ಅಲ್ಲಿ ಆ ಒಂದು ವಾತಾವರಣದಲ್ಲಿ ಅವು ಕಂಡುಬರುತ್ತವೆ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಅವುಗಳಿಗೆ ಸೈಪ್ರಿಸ್ ಹುಲ್ಲುಗಾವಲೆಂದು ಕೂಡ ಕರೆಯುತ್ತೇವೆ. ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಲ್ಲಿ ಈ ಒಂದು ಸೈಪ್ರಿಸ್ ಹುಲ್ಲುಗಾವಲು ಪ್ರದೇಶ ಕಂಡುಬರುತ್ತದೆ. ಕಡಿಮೆ ಮಳೆಯಿಂದಾಗಿ ಇಲ್ಲಿ ಕಡಿಮೆ ಎತ್ತರವುಳ್ಳ ಹುಲ್ಲುಗಳು ಬೆಳೆಯುತ್ತವೆ. ಮರುಭೂಮಿ ಸಸ್ಯವರ್ಗ. ಇದು ಏಷ್ಯಾದ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯಗಳ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆ ಅರೇಬಿಯಾ, ಇರಾನ್, ಥಾರ್ ಮರುಭೂಮಿ ಇತ್ಯಾದಿಗಳಲ್ಲಿ ಇಲ್ಲಿನ ಮುಳ್ಳಿನ ಗಿಡಗಂಟಿ ಮತ್ತು ಕುರುಚಲು ಸಸ್ಯ ಹಾಗೂ ಹುಲ್ಲುಗಾವಲುಗಳು ಮಾತ್ರ ಬೆಳೆಯುತ್ತವೆ. ಒಯಾಸಿಸ್ಗಳ ಬಳಿ ಖರ್ಜೂರ ಮತ್ತು ತಾಳೆ ಜಾತಿಯ ಮರಗಳು ಕಂಡುಬರುತ್ತವೆ. ಒಯಾಸಿಸ್ ಅಂತೇಳಿ ನಾನು ಇಂದಿನ ತರಗತಿಯಲ್ಲಿ ಹೇಳಿನಿ. ಏನಪ್ಪ ಒಯಾಸಿಸ್ ಅಂತಂದರೆ ಮರುಭೂಮಿಗಳಲ್ಲಿ ಅಲ್ಲಲ್ಲಿಯೇ ನೀರಿನ ಬುಗ್ಗೆಗಳು ಕಂಡುಬರ್ತವೆ. ಅಂದರೆ ಅಲ್ಲಲ್ಲಿ ನೀರಿನ ಒಂದು ಚಿಲಿಮೆಗಳು ಕಂಡುಬರ್ತಾವಲ್ಲ, ಅವಕ್ಕೆ ನಾವೇನಂತ ಕರಿತೀವಿ, ಒಯಾಸಿಸ್ ಅಂತೇಳಿ ಕರಿತೀವಿ. ಮಾನ್ಸೂನ್ ಅರಣ್ಯಗಳು. ದಕ್ಷಿಣ ನೈಋತ್ಯ ಮತ್ತು ಪೂರ್ವ ಏಷ್ಯಾ ಭಾಗಗಳಲ್ಲಿ ಮಾನ್ಸೂನ್ ಅರಣ್ಯಗಳು ಕಂಡುಬರುತ್ತವೆ. ಅವುಗಳೆಂದರೆ ತೇಗ, ಸೆಲೆ, ಆಲ, ಬಿದಿರು, ಶ್ರೀಗಂಧ ಹಾಗೂ ಇನ್ನು ಹಲವು ಗಟ್ಟಿ ಮರಗಳು ಇಲ್ಲಿ ಬೆಳೆಯುತ್ತವೆ.
ಅವುಗಳನ್ನು ಶರತ್ಕಾಲದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯಗಳು ಹೆಚ್ಚಾಗಿ ಪೂರ್ವ ಇಂಡೀಸ್ ಮತ್ತು ಅಧಿಕ ಮಳೆ ಬೀಳುವ ಮಾನ್ಸೂನ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅವು ಸದಾ ಹಸಿರು ಮತ್ತು ಎತ್ತರಕ್ಕೆ ಬೆಳೆಯುವ ಮರಗಳಿಂದ ಕೂಡಿರುತ್ತದೆ. ಮಹಾಂಗನಿ, ಎಬೋನಿ, ರಬ್ಬರ್, ಬಿದಿರು, ಬೀಟೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳಾಗಿವೆ. ಮೆಡಿಟೇರಿಯನ್ ಸಸ್ಯವರ್ಗ ಏಷ್ಯಾ ಖಂಡದ ನೈಋತ್ಯ ಭಾಗಗಳಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ಆಲಿವ್, ಫಿಗ್, ಓಕ್ ಮರಗಳು ಮತ್ತು ಕುರುಚಲು ಸಸ್ಯವರ್ಗ ಬೆಳೆಯುತ್ತವೆ. ಮರಗಳು ಕಡಿಮೆ ಎತ್ತರಕ್ಕೆ ಇಲ್ಲಿ ಕಂಡುಬರುತ್ತವೆ. ಏಷ್ಯಾ ಖಂಡದ ಪ್ರಮುಖ ಖನಿಜ ಸಂಪನ್ಮೂಲಗಳು ಮೊದಲನೆಯದು ಕಬ್ಬಿಣದ ಅದಿರು. ಇದು ಕಬ್ಬಿಣ ಮತ್ತು ಉಕ್ಕು ತಯಾರಿಕೆಗೆ ಅಗತ್ಯವಾದ ಕಚ್ಚಾವಸ್ತುವಾಗಿದೆ. ಏಷ್ಯಾ ಅಪಾರ ಕಬ್ಬಿಣದ ಅದಿರನ್ನು ಹೊಂದಿದ ಖಂಡವಾಗಿದೆ. ಪ್ರಪಂಚದ 30% ಭಾಗದಷ್ಟು ಕಬ್ಬಿಣದ ಅದಿರು ನಿಕ್ಷೇಪಗಳು ಈ ಖಂಡದಲ್ಲಿ ಕಂಡುಬರುತ್ತವೆ. ಚೀನಾ ಅಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಭಾರತ, ಟರ್ಕಿ, ಫಿಲಿಪೈನ್ಸ್, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಮಯನ್ಮಾರ್, ವಿಯೆಟ್ನಾಂ, ಕಜಕಿಸ್ತಾನ್ ಮತ್ತು ಪಾಕಿಸ್ತಾನ್ ಇತರೆ ಪ್ರಮುಖ ರಾಷ್ಟ್ರಗಳು ಕಬ್ಬಿಣದ ಅದಿರನ್ನು ಉತ್ಪಾದಿಸುತ್ತವೆ. ಕೊರಿಯಾ, ತೈವಾನ್, ಶ್ರೀಲಂಕಾ, ಜಪಾನ್ ಮತ್ತು ನೈಋತ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಅಲ್ಪ ಪ್ರಮಾಣದ ಕಬ್ಬಿಣದ ಅದಿರುಗಳು ಕೂಡ ದೊರೆಯುತ್ತದೆ. ಮ್ಯಾಂಗನೀಸ್ ಒಂದು ಪ್ರಮುಖ ಮಿಶ್ರಲೋಹ ಖನಿಜವಾಗಿದೆ. ಇದು ಉತ್ತಮ ಉಕ್ಕು ತಯಾರಿಕೆಗೆ ಇದು ಅತ್ಯವಶ್ಯಕವಾಗಿದೆ. ಏಷ್ಯಾ ಖಂಡವು ಅಧಿಕ ಪ್ರಮಾಣದ ಮ್ಯಾಂಗನೀಸ್ ನಿಕ್ಷೇಪವನ್ನು ಹೊಂದಿದೆ. ಅದು ಟ್ರಾನ್ಸ್ ಕಾಕಸಸ್, ಮಧ್ಯ ಏಷ್ಯಾದ ಸೈಬೀರಿಯಾ, ಚೀನಾ ಮತ್ತು ಭಾರತಗಳಲ್ಲಿ ಹೆಚ್ಚು ಹಂಚಿಕೆಯಾಗಿದೆ. ಮತ್ತು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಚೀನಾ ಪ್ರಥಮ ಸ್ಥಾನವನ್ನು ಏಷ್ಯಾ ಖಂಡದಲ್ಲಿ ಹೊಂದಿದೆ. ಬಾಕ್ಸೈಟ್ ಏಷ್ಯಾ ಅಪಾರವಾದ ಬಾಕ್ಸೈಟ್ ನಿಕ್ಷೇಪವನ್ನು ಹೊಂದಿದ ಖಂಡವಾಗಿದೆ. ಅದು ಹೆಚ್ಚಾಗಿ ಕಜಕಿಸ್ತಾನ್ ಮತ್ತು ದಕ್ಷಿಣ ಕೇಂದ್ರ ಸೈಬೀರಿಯಾಗಳಲ್ಲಿ ದೊರೆಯುತ್ತದೆ. ಅಲ್ಲದೆ ಭಾರತ, ಇಂಡೋನೇಷ್ಯಾ, ಟರ್ಕಿ, ಮಲೇಷ್ಯಾ ಹಾಗೂ ಚೀನಾ ದೇಶಗಳಲ್ಲಿಯೂ ಕೂಡ ಸಾಕಷ್ಟು ಬಾಕ್ಸೈಟ್ ನಿಕ್ಷೇಪ ಕೂಡ ದೊರೆಯುತ್ತದೆ. ಕಲ್ಲಿದ್ದಲು ಇದು ಪಳೆಯುಳಿಕೆಯ ಇಂಧನ ಖನಿಜವಾಗಿದೆ. ಒಂದು ಪ್ರಮುಖ ಶಕ್ತಿಯ ಮೂಲ ಕಲ್ಲಿದ್ದಲಾಗಿದೆ. ಏಷ್ಯಾ ಖಂಡದಲ್ಲಿ ಅಪಾರ ಪ್ರಮಾಣದ ಕಲ್ಲಿದ್ದಲು ದೊರೆಯುತ್ತದೆ. ಅತ್ಯಾಧುನಿಕ ಪ್ರಮಾಣದ ಕಲ್ಲಿದ್ದಲು ನಿಕ್ಷೇಪವು ಚೀನಾ, ಭಾರತ, ಇಂಡೋನೇಷ್ಯಾ, ಸೈಬೀರಿಯಾ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆ ಎರಡರಲ್ಲೂ ಚೀನಾ ದೇಶ ಮೊದಲನೇ ಸ್ಥಾನದಲ್ಲಿದೆ. ಭಾರತವು ಏಷ್ಯಾದ 2ನೇ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಇತ್ತೀಚೆಗೆ ಮಧ್ಯ ಸೈಬೀರಿಯಾದಲ್ಲಿರುವ ಕುಜಿನೆಟ್ ಬಯಲು ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಭಾಗವಾಗಿದೆ. ಅಲ್ಪ ಪ್ರಮಾಣದ ಕಲ್ಲಿದ್ದಲು ನಿಕ್ಷೇಪವು ಉಜ್ಬೆಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಪಾಕಿಸ್ತಾನ್ ಮತ್ತು ಜಪಾನ್ ದೇಶಗಳಲ್ಲಿ ದೊರೆಯುತ್ತದೆ. ಪೆಟ್ರೋಲಿಯಂ ಇದೊಂದು ತೈಲ ಇಂಧನವಾಗಿದೆ. ಸ್ವಯಂಚಾಲಿತ ವಾಹನಗಳು, ರೈಲು, ಹಡಗು ಮತ್ತು ವಿಮಾನಗಳಿಗೆ ಬೇಕಾಗುವ ಶಕ್ತಿಯ ಸಾಧನವಾಗಿದೆ. ನೈಋತ್ಯ ಏಷ್ಯಾದಲ್ಲಿ ಅಪಾರ ಪ್ರಮಾಣದ ಪೆಟ್ರೋಲಿಯಂ ನಿಕ್ಷೇಪ ಕಂಡುಬರುತ್ತದೆ. ಅದು ಹೆಚ್ಚಾಗಿ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಬಹ್ರೇನ್, ಕಟಾರ್ ಮತ್ತು ಸಂಯುಕ್ತ ಅರಬ್ ಎಮಿರೇಟ್ಸ್ ಗಳಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಕಂಡುಬರುತ್ತದೆ. ಇವು ಪ್ರಪಂಚದ ಒಟ್ಟು ಪೆಟ್ರೋಲಿಯಂ ನಿಕ್ಷೇಪದಲ್ಲಿ ಅರ್ಧ ಭಾಗದಷ್ಟು ನಲ್ಲಿಯೇ ಕಂಡುಬರುತ್ತದೆ ಮತ್ತು ಪ್ರಪಂಚದ 25% ಭಾಗದಷ್ಟು ಪೆಟ್ರೋಲಿಯಂ ಈ ಭಾಗದಲ್ಲಿಯೇ ಉತ್ಪಾದಿಸಲಾಗುತ್ತದೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ಕೆಲವು ದೇಶಗಳಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ದೊರೆಯುತ್ತದೆ. ಉದಾಹರಣೆ ಇಂಡೋನೇಷ್ಯಾ, ಮಲೇಷ್ಯಾ, ಚೀನಾ, ತೈವಾನ್, ಮಯನ್ಮಾರ್ ಇಲ್ಲಿ ಕೂಡ ಪೆಟ್ರೋಲಿಯಂ ನಿಕ್ಷೇಪ ಕಂಡುಬರುತ್ತದೆ. ಇತ್ತೀಚೆಗೆ ಸೈಬೀರಿಯಾ ಭಾಗದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಹೆಚ್ಚಾಗಿದೆ. ಈ ಪೆಟ್ರೋಲಿಯಂ ಎಂಬಂತಹ ಪದ ಪೆಟ್ರಾ ಎಂದರೆ ಕಲ್ಲು, ಆಲಿಯಂ ಎಂದರೆ ತೈಲ ಎಂಬ 2 ಲ್ಯಾಟಿನ್ ಪದಗಳಿಂದ ಬಂದಂಥದ್ದಾಗಿದೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಪೆಟ್ರೋಲಿಯಂ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಕರಿತೀವಿ. ಅವಾಗ ನಾವು ಲ್ಯಾಟಿನ್ ಭಾಷೆ ಅಂತೇಳಿ ಹೇಳಬೇಕು.
ಸೌದಿ ಅರೇಬಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ರಾಷ್ಟ್ರವಾಗಿದೆ. ಮಧ್ಯ ಏಷ್ಯಾದ ಟರ್ಕಿಸ್ತಾನ್, ಉಜ್ಬೆಕಿಸ್ತಾನ್, ಕಜಕಿಸ್ತಾನ್ ಮೊದಲಾದ ಭಾಗಗಳಲ್ಲಿಯೂ ಕೂಡ ಸಾಕಷ್ಟು ಪೆಟ್ರೋಲಿಯಂ ಲಭ್ಯತೆ ಅಂದರೆ ಸಾಕಷ್ಟು ಪೆಟ್ರೋಲಿಯಂ ನಿಕ್ಷೇಪ ಒಂದು ಲಭ್ಯತೆ ಕಂಡುಬರುತ್ತದೆ ಎಂದು ಹೇಳಲಾಗಿದೆ. ಏಷ್ಯಾದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಜಪಾನ್. ಈ ದೇಶದಲ್ಲಿ 4 ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ನಾವು ಕಾಣಬಹುದು. ಒಂದನೇದು ಕಿಹಿಯನ್ ಪ್ರದೇಶ. ಟೋಕಿಯೋ, ಕವಾಸಾಕಿ ಮತ್ತು ಯೋಕೋಹಾಮಾ ನಗರಗಳನ್ನೊಳಗೊಂಡ ದೊಡ್ಡ ಕೈಗಾರಿಕಾ ಪ್ರದೇಶಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಜವಳಿ, ಇಂಜಿನಿಯರಿಂಗ್, ಹಡಗು ಕಟ್ಟುವುದು, ಕಾಗದ ಮತ್ತು ಸಿಮೆಂಟ್ ಕೈಗಾರಿಕೆಗಳು ಪ್ರಮುಖವಾಗಿವೆ. ಎರಡನೇದು ಆನ್ಸಿನ್ ಪ್ರದೇಶ, ಒಸಾಕಾದಲ್ಲಿ ಕಂಡುಬರುತ್ತದೆ. ಕೋಬೆ ಮತ್ತು ಕಿಯೋಟೋ ಮಹಾನಗರಗಳಿವೆ. ಇಲ್ಲಿ ಜವಳಿ, ಬಟ್ಟೆ ಕೈಗಾರಿಕೆ ಪ್ರಮುಖ ಕಾರ್ಖಾನೆಗಳು ಇಲ್ಲಿ ನಾವು ಕಾಣಬಹುದಾಗಿದೆ. ಮೂರನೇದು ಐಸೆನ್ ಕೊಲ್ಲಿ. ಈ ಒಂದು ಪ್ರದೇಶವು ನಗೋಯಾ ನಗರದ ಸುತ್ತಮುತ್ತ ವಿಸ್ತಾರಗೊಂಡಿದೆ. ಇಲ್ಲಿ ಜವಳಿ ಮತ್ತು ಎಂಜಿನಿಯರಿಂಗ್ ಕೈಗಾರಿಕೆಗಳು ಪ್ರಮುಖವಾಗಿ ಕಂಡುಬರುತ್ತವೆ. ನಾಲ್ಕನೇದು ಕಿಟ್ ಕಿಯೋತ್ ಪ್ರದೇಶ ಯವಾಟಾ, ಮೋಜಿ ಮತ್ತು ಕೊಕೊರೋ ನಗರಗಳಿಂದ ಕೂಡಿದ್ದು ಉಕ್ಕು, ಹಡಗು, ಯಂತ್ರೋಪಕರಣಗಳು ಮತ್ತು ಜವಳಿ ಉದ್ಯಮಕ್ಕೆ ಈ ಒಂದು ಕೈಗಾರಿಕಾ ಪ್ರದೇಶ ಪ್ರಸಿದ್ಧಿಯನ್ನು ಹೊಂದಿದೆ. ಚೀನಾ ಮಂಚೂರಿಯಾ ಪ್ರದೇಶ. ಇಲ್ಲಿ ಉಕ್ಕು ಮತ್ತು ಇಂಜಿನಿಯರಿಂಗ್ ಹಾಗೂ ರಾಸಾಯನಿಕ ಕೈಗಾರಿಕೆಗಳು ಮುಖ್ಯವಾಗಿವೆ. ಎರಡನೆಯದು ಬೀಜಿಂಗ್ ಪ್ರದೇಶ. ಎಂಜಿನಿಯರಿಂಗ್, ಹಡಗು ನಿರ್ಮಾಣ, ಜವಳಿ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಮುಖ್ಯವಾಗಿವೆ. ಮೂರನೇದು ಶಾಸ್ತ್ರೀಯ ಬಾವೋಟೋವ್ ಎಂಬ ಕೈಗಾರಿಕಾ ಪ್ರದೇಶ. ಕಬ್ಬಿಣ ಮತ್ತು ಉಕ್ಕು ಹಾಗೂ ಕೃಷಿ ಉಪಕರಣಗಳ ತಯಾರಿಕೆಗೆ ತನ್ನ ಒಂದು ಪ್ರಸಿದ್ಧಿಯನ್ನು ಹೆಚ್ಚಿಸಿಕೊಂಡಿದೆ. ನಾಲ್ಕನೇದು ಚಾಂಗ್ ಜಿಯಾಂಗ್ ಪ್ರದೇಶ. ಜವಳಿ ಉದ್ಯಮ, ಹಡಗು ನಿರ್ಮಾಣ ಮತ್ತು ಉಕ್ಕು ತಯಾರಿಕೆಗೆ ಕಂಡುಬರುತ್ತದೆ. ವುಹಾನ್ ಪ್ರದೇಶ. ಲೋಹ ತಯಾರಿಕೆ ಮತ್ತು ಬೃಹತ್ ಕೈಗಾರಿಕಾ ಸರಕು ತಯಾರಿಕೆ ಇಲ್ಲಿ ನಡೆಯುವಂಥ ಚಟುವಟಿಕೆಯಾಗಿದೆ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಹೂಗ್ಲಿ ಕೋಲ್ಕತ್ತಾ ಪ್ರದೇಶ. ಎರಡನೇದು ಮುಂಬೈ ಪುಣೆ ಪ್ರದೇಶ. 3 ಅಹಮದಾಬಾದ್ ವಡೋದರ ಪ್ರದೇಶ. 4 ಮದುರೈ ಕೊಯಿಮತ್ತೂರ್ ಬೆಂಗಳೂರು ಪ್ರದೇಶ. 5 ಛೋಟಾನಾಗ್ಪುರ್ ಪ್ರದೇಶ. 6 ದೆಹಲಿ ಮಾರತ್ ಅಂತೇಳಿ ಕಂಡುಬರ್ತದೆ. 7ನೇದು ವಿಶಾಖಪಟ್ಟಣ ಹಾಗೂ 8ನೇದು ಕೊಲ್ಲಂ ತಿರುವನಂತಪುರ ಪ್ರದೇಶ. ನಂತರ ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಸಿಂಗಾಪುರ್ ಮತ್ತು ಮಲೇಷಿಯಾಗಳಲ್ಲಿ ಇವು ಪ್ರಮುಖವಾಗಿ ಏಷ್ಯಾದ ಇತರೆ ಕೈಗಾರಿಕಾ ಪ್ರದೇಶಗಳಾಗಿ ಮಾರ್ಪಾಡುಗೊಂಡಿವೆ. ಏಷ್ಯಾದ ಜನಸಂಖ್ಯೆಯ ಬೆಳವಣಿಗೆ. ಏಷ್ಯಾ ಖಂಡದಲ್ಲಿ ಸುಮಾರು 456 ಕೋಟಿ ಜನಸಂಖ್ಯೆ ಹೊಂದಿದೆ. ಇದು ಪ್ರಪಂಚದ ಜನಸಂಖ್ಯೆ 60% ಭಾಗದಷ್ಟು ಈ ಒಂದು ಏಷ್ಯಾ ಖಂಡದಲ್ಲಿಯೇ ಜನಸಂಖ್ಯೆ ಕಂಡುಬರುತ್ತದೆ. ಇಂದಿನ ಜನಸಂಖ್ಯೆ ಕಳೆದ 3 ಶತಮಾನಗಳಿಗಿಂತ 5 ಪಟ್ಟು ಹೆಚ್ಚಾಗಿದೆ. ಅಂದರೆ 1950ರಲ್ಲಿ ಏಷ್ಯಾದ ಜನಸಂಖ್ಯೆ 140 ಕೋಟಿ ಮಾತ್ರ. ಇತ್ತೀಚಿನವರೆಗೂ ಜನಸಂಖ್ಯೆ ಬೆಳವಣಿಗೆ ದರ ಕೂಡ ಹೆಚ್ಚಾಗಿದೆ. ಆದರೆ ಈಗ ಅದು ಕಡಿಮೆಯಾಗುತ್ತಾ ಹೋಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಎರಡನೆಯದು ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆ. ಏಷ್ಯಾ ಖಂಡದ ಜನಸಂಖ್ಯೆ ಹಂಚಿಕೆ ಒಂದೇ ರೀತಿಯಾಗಿಲ್ಲ. ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಮತ್ತು ಕಡಿಮೆ ಭಾಗಗಳಲ್ಲಿ ಅಧಿಕ ಜನಸಂಖ್ಯೆ ಇರುವುದು ನಾವು ಕಾಣಬಹುದಾಗಿದೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ 150 ಜನರು ಈ ಒಂದು ಏಷ್ಯಾ ಖಂಡದಲ್ಲಿ ವಾಸ ಮಾಡುತ್ತಿದ್ದಾರೆ. ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೇರಿಯಾ ಮರುಭೂಮಿಗಳನ್ನೊಳಗೊಂಡು ಅರೇಬಿಯಾ, ಇರಾನ್ ಮತ್ತು ಫಾರ್ ಭಾರತದ ಪ್ರದೇಶಗಳಲ್ಲಿ ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಏಷ್ಯಾದ ಅತಿ ವಿರಳ ಜನಸಂಖ್ಯೆಗಳನ್ನು ನಾವು ಕಾಣಬಹುದಾಗಿದೆ. ಹಾಗೆ ಮಯನ್ಮಾರ್, ಥೈಲ್ಯಾಂಡ್, ಫಿಲಿಪೈನ್ಸ್, ಇರಾಕ್, ಶ್ರೀಲಂಕಾ, ವಿಯೆಟ್ನಾಂ ಮತ್ತು ಮಲೇಷಿಯಾ ಹಾಗೂ ಕಾಂಬೋಡಿಯಾಗಳಲ್ಲಿಯೂ ಕೂಡ ಜನಸಾಂದ್ರತೆ ಹೆಚ್ಚಾಗಿದೆ. ನಂತರ ನಿಮಗೆ ತಿಳಿದಿರಲಿ, ಏಷ್ಯಾ ಖಂಡದ ಅತ್ಯಂತ ಎತ್ತರದ ಬಿಂದು ಮೌಂಟ್ ಎವರೆಸ್ಟ್. ಇದು 8848 ಮೀಟರನ್ನು ಒಳಗೊಂಡಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿದೆ.
ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃದು ಸಮುದ್ರವಾಗಿದೆ. ಪ್ರಪಂಚದಲ್ಲಿ ಹೆಚ್ಚಿನ ಜನಸಂಖ್ಯೆಯ ಹಿಮನದಿಗಳು ಕಾರಾಕೋರಂ ಪರ್ವತ ಸರಣಿಗಳಲ್ಲಿ ಹುಟ್ಟುತ್ತವೆ ಅಥವಾ ಉಗಮ ಹೊಂದುತ್ತವೆ. ಟೆಂಟ್ ಕುಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ, ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ನಾವು ಕರೆಯುತ್ತೇವೆ. ಕ್ಯಾಸ್ಪಿಯನ್ ಸಮುದ್ರ ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿಯಾಗಿದೆ. ದಕ್ಷಿಣ ಸೈಬೇರಿಯಾದಲ್ಲಿರುವ ಬೈಕಲ್ ಸರೋವರವು ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದ ಸರೋವರವಾಗಿದೆ. ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಕೂಡ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್ ಆಗಿದೆ. ಇವು ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುತ್ತವೆ. ಆದ್ದರಿಂದ ಏಷ್ಯಾ ಖಂಡದಲ್ಲಿ GPS ಸ್ಟಾರ್ ಅಥವಾ HS ಸ್ಟಾರ್, TT, PC ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಪ್ರಮುಖ ಸಮುದ್ರಗಳಾಗಿರಬಹುದು, ನದಿಗಳಾಗಿರಬಹುದು, ಪರ್ವತ ಸರಣಿಗಳಾಗಿರಬಹುದು, ಹುಲ್ಲುಗಾವಲು ಪ್ರದೇಶಗಳಾಗಿರಬಹುದು, ಕೈಗಾರಿಕಾ ಪ್ರದೇಶಗಳಾಗಿರಬಹುದು, ಇಂತಹ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ. ಆ ಒಂದು ಅಂಶಗಳ ಮೇಲೆ ನಾವು ಗಮನ ಕೊಡುವುದು ಸೂಕ್ತವಾಗಿದೆ.